ಸ್ನೇಹಿತರೆ, ನಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಬೇರೆ ಯಾರು ಕೂಡ ಯೂಸ್ ಮಾಡ್ಕೋಬಾರ್ದು ಅಂತ ಯಾವ ರೀತಿ ನಾವು ಅದನ್ನು ಸೆಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅಂದರೆ ಬೇರೆಯವರು ನಮ್ಮ ರೀಲ್ಸ್ನ ಯೂಸ್ ಮಾಡ್ಕೊಂಡು ರೀಮಿಕ್ಸ್ ಮಾಡಬಾರ್ದು, ಅಥವಾ ನಮ್ಮ ರೀಲ್ಸ್ನ ತೊಗೊಂಡು ಸ್ಟೋರಿನಲ್ಲಿ ಹಾಕೋಬಾರ್ದು, ಅಥವಾ ನಮ್ಮ ರೀಲ್ಸ್ನ ತೊಗೊಂಡು ಅವರ ಒಂದು ಬಯೋನಲ್ಲಿ ಅಥವಾ ಅವರ ಪ್ರೊಫೈಲ್ನಲ್ಲಿ ರೀಶೇರ್ ಮಾಡೋದಾಗಲಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಯೂಸ್ ಮಾಡಬಾರ್ದು. ಅಂದರೆ ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಆಪ್ಷನನ್ನು ಆಫ್ ಮಾಡೋದ್ರಿಂದ ಬೇರೆಯವರು ನಮ್ಮ ರೀಲ್ಸ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಆ ಒಂದು ಆಪ್ಷನ್ನ ಯಾವ ರೀತಿ ನಾವು ಆನ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ರೀಲ್ಸ್ನ ಒಂದು ರೀಯೂಸ್ ಆಪ್ಷನನ್ನು ನಾವು ಆಫ್ ಮಾಡೋದ್ರ ಮೂಲಕ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ನ ಬೇರೆಯವರು ಯೂಸ್ ಮಾಡದಿರೋ ಹಾಗೆ ಅದನ್ನು ತಡಿಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ಪ್ರೊಫೈಲ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಒಂದು ರೀಲ್ಸ್ನ ನೀವು ರೀಯೂಸ್ ಆಫ್ ಮಾಡಬೇಕು ಅಂತೀರ ಆ ಒಂದು ರೀಲ್ಸ್ನ ಪ್ಲೇ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಪ್ಲೇ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಚುಕ್ಕೆಗಳು ಇರುತ್ತೆ. ಈ ಕಡೆಗೆ ಒಂದು 3 ಡಾಟ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಟರ್ನ್ ಆಫ್ ರೀಯೂಸ್ ಅಂತ. ಇಲ್ಲಿದೆ ನೋಡಿ, ಟರ್ನ್ ಆಫ್ ರೀಯೂಸ್ ಅಂತ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಟರ್ನ್ ಆಫ್ ರೀಯೂಸ್ ಆಫ್ ದಿಸ್ ರೀಲ್. No one will be able to create new reels, post stories using all or part of this reel. ಅಂದರೆ ಈ ರೀಲ್ಸ್ನ ಯೂಸ್ ಮಾಡಿಕೊಂಡು ಯಾರೂ ಕೂಡ ಸ್ಟೋರಿನಾಗಲಿ ಅಥವಾ ರೀಲ್ಸ್ನಾಗಲಿ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ. ಅಂದರೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ರೀಮಿಕ್ಸ್ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಟರ್ನ್ ಆಫ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ರೀಲ್ಸ್ ಅನ್ನೋದು ಸಂಪೂರ್ಣವಾಗಿ ರೀಲ್ಸ್ನ ಒಂದು ರೀಯೂಸ್ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗುತ್ತೆ. ಅದನ್ನು ನಾವು ಮರಳಿ ಆನ್ ಮಾಡ್ಕೋಬೇಕಂದ್ರೆ ಮತ್ತೆ ಅದೇ ರೀತಿಯಲ್ಲಿ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ಮತ್ತೆ ಅಲೌ ರೀಯೂಸ್ ಅಂತ ಬರುತ್ತೆ. ಇಲ್ಲಿ ಈಗ ಟರ್ನ್ ಆಫ್ ರೀಯೂಸ್ ಅಂತ ಬಂದಿತ್ತು, ಈಗ ಅಲೌ ರೀಯೂಸ್ ಅಂದರೆ ನೀವು ಅಲೌ ಮಾಡಬಹುದು ಅಂತ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿಬಿಟ್ಟು ನೀವು ಸಂಪೂರ್ಣವಾಗಿ ಅದನ್ನು ಆನ್ ಕೂಡ ಮಾಡಬಹುದು. ಈ ರೀತಿ ನೀವು ರೀಯೂಸ್ನ ಸಂಪೂರ್ಣವಾಗಿ ಆಫ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.